ನನ್ನ ಹೆಸರು ಸುರೇಖಾ ಮನೋಹರ್ ಬೆಟಗೇರಿ. ಬಂಡಿ ನೋವಾಗಿ 15 ವರ್ಷ ಆಯಿತು, ಲೆಫ್ಟ್ ಸೈಡ್. ಅದು ನಾನು ಎಲ್ಲ ಕಡೆ ತೋರಿಸಿ ಬಿಟ್ಬಿಟ್ಟಿದ್ರು. ಆಯುರ್ವೇದಿಕ್, ಹೋಮಿಯೋಪತಿಕ್ ಎಲ್ಲನೂ ತೊಗೊಂಡು ಆಮೇಲೆ ಲಾಸ್ಟ್ ಕುಸ್ಬಿ ಅಂತೇಳಿ ಜಮಖಂಡಿಯಲ್ಲಿದ್ದರು, ಅವ್ರ ಕಡೆ ತೋರಿಸಿದೆ. ಅವರು ಫಿಸಿಯೋಥೆರಪಿ ಮಾಡಿಸಿರು. ಅವರೇನು ಹೇಳಿದರು, ನೀವು ಬೆಂಗಳೂರಿಗೆ ಹೋಗ್ರಿ, ಅಲ್ಲೇ ಸರ್ಜರಿ ಮಾಡಿಸ್ಬಿಡ್ರಿ ಅಂತ ಹೇಳಿದರು. ರವೀಂದ್ರ ಕಟ್ಟಿಮನಿ ಅಂತೇಳಿ ಅವ್ರ ಹೆಸರು ಹೇಳಿದರು. ಅವರೇ ನನಗೆ ಸಜೆಷನ್ ಕೊಟ್ಟರು. RR ನಗರದ ಸ್ಪರ್ಶ್ ಹಾಸ್ಪಿಟ್ಲಿಗೆ ಬಂದು ಅವರು ಚೆಕ್ ಮಾಡಿದರು. ಇದು ಸರ್ಜರಿ ಮಾಡಲಿಕ್ಕೆ ಬೇಕು, ಏನೂ ವರಿ ಮಾಡ್ಕೋಬೇಡ್ರಿ, ಸರಿ ಆಗ್ತದೆ ಅಂತ ಹೇಳಿದರು. Hi everyone, this is Dr. Ravi Prasad Kattimani, orthopedic and joint replacement surgeon working as a consultant at Sparsh Hospital, RR Nagar in Bangalore. I'm very delighted and excited to make this video to create awareness among the public about total knee replacement. Our beloved patient Srimati Surekha Betgeri came all the way from Jamkhandi in Bagalkot district with regards to her severe and advanced osteoarthritis of both the knees. When she presented to us, she mobilized in a wheelchair. Even to put few steps, she was struggling and she was almost in tears. There was a lot of anxiety and apprehension to have a total knee replacement. We gave her a very good confidence to get this surgery done, and she was also very much motivated, which helped her in early recovery. ಫಸ್ಟು ರೈಟ್ ಸೈಡ್ ಮಾಡಿದರು, ಅದಾದಮೇಲೆ 3 ದಿವಸಕ್ಕೆ ಮತ್ತು ಲೆಫ್ಟ್ ಸೈಡ್ ಮಾಡಿದರು. ರೈಟ್ ಸೈಡ್ ಮಾಡಿದ ಕೂಡಲೇ 2 ದಿವಸಕ್ಕೆ ವಾಕ್ ಮಾಡ್ಲಿಕ್ಕೆ ಹಚ್ಚಿದ್ರು. ಆಮೇಲೆ ಮತ್ತು 1 ದಿವಸ ಬಿಟ್ಟು ಲೆಫ್ಟ್ ಸೈಡ್ ಮಾಡಿದರು. ಫಿಸಿಯೋಥೆರಪಿಯ ಎಲ್ಲ ಮಾಡಿಸಿ ಆಮೇಲೆ ಡಿಸ್ಚಾರ್ಜ್ ಮಾಡಿದರು. ಈಗ 1 ಮಂತ್ ಫಿಸಿಯೋಥೆರಪಿ ಆಯಿತು. ಇವಾಗ ಎಲ್ಲ ಓಕೆ ಆಗಿದೆ. ಪೇನ್ 20% ಅಷ್ಟೇ ಇದೆ. The day 1 after surgery, she mobilized with the help of a frame. She managed to go to toilet herself, and by the end of 1 week, she got rid of all the aids like walking stick or frame. She mobilized independently without any support, and today at 6 weeks, she walked comfortably to the clinic with a smiling face, and I'm very much happy to see her progression. ಕಟ್ಟಿಮೇರಿ ಅವರಿಂದ ನಾನು ಫುಲ್ ಸ್ಟ್ರಬಲ್ ಆದೆ. ಅವರು ತುಂಬ ಧೈರ್ಯ ಕೊಟ್ಟರು. ಅವರಿಂದ ನನಗೂ ಯಾವುದೂ ಏನೂ ತ್ರಾಸ ಅನ್ನಿಸ್ಲಿಲ್ಲ. ನನಗೀಗ ಆರಾಮಿದ್ದೇನೆ. ಸ್ಪರ್ಶ್ ಹಾಸ್ಪಿಟ್ಲ್ ಇದೆ, ಥ್ಯಾಂಕ್ಸ್. ಕಟ್ಟಿಮನಿ ಅವರಿಗೆ ಥ್ಯಾಂಕ್ಸ್ ಇದು. ನಮಸ್ಕಾರಗಳು. ನನ್ನ ಹೆಸರು ಮನೋಹರ್ ರಾಮಚಂದ್ರ ಬೆಟಗೇರಿ. ನಮ್ಮ ಮಿಸಸ್ಸಿಗೆ ಅವರಿಗೆ 2 ಮಂಡಿ ನೋವು ಆಗಿ ಸಾಧಾರಣ ಒಂದು 14ರಿಂದ 15 ವರ್ಷಗಳಾಗಿದ್ದವು. ಡಾಕ್ಟರ್ ರವಿ ಪ್ರಸಾದ್ ಕಟ್ಟಿಮನಿ ಅವ್ರ ಹತ್ರ ಕನ್ಸಲ್ಟೇಷನ್ ತೊಗೊಂಡಿದ್ವಿ. ನೀ ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗ್ತದೆ ಅಂತ ಹೇಳಿದರು. ಅದೇ ಪ್ರಕಾರ ಅವರ ಅಡ್ವೈಸ್ ಪ್ರಕಾರ ನಾವು ರಿಪ್ಲೇಸ್ಮೆಂಟಿಗೆ ಒಪ್ಕೊಂಡಿದ್ದೀವಿ. ಈಗ 1.5 ತಿಂಗಳಾಯಿತು ನೀ ರಿಪ್ಲೇಸ್ಮೆಂಟ್ ಆಗಿ. ನೀ ರಿಪ್ಲೇಸ್ಮೆಂಟ್ ಆಗಿ 48 ಅವರ್ಸ್ನಲ್ಲೇ ನಮ್ಮ ಶ್ರೀಮತಿಯವರು ಬಾತ್ರೂಮಿಗೆ ಹೋಗಿ ಬಂದರು. ಆಮೇಲೆ 2ನೇ ಕಾಲಿನ ಆಪ್ರೇಷನ್ನು 3 ದಿವಸ ಡಿಫ್ರೆನ್ಸ್ ಇಟ್ಟು ಮಾಡಿದರು. ಅದಾದ ನಂತರ 1 ವಾರ ಅವರು ವಾಕರ್ನಿಂದ ನಡೀತಾಯಿದ್ರು. 1 ವಾರ ಆದ ನಂತರ ವಾಕರ್ನು ಬಿಟ್ಟು ತಾವೇ ನಡೆದಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ನಮಗೆ ಅಡ್ವೈಸ್ ಮಾಡಿದ ಪ್ರಕಾರ 1 ತಿಂಗಳು ನಾವು ಫಿಸಿಯೋಥೆರಪಿ ತೊಗೊಂಡೇವೆ. ಈಗ ಅವರು ಆಲ್ಮೋಸ್ಟ್ 99.9% ನಾರ್ಮಲ್ ಆಗಿ ಅಡ್ಡಾಡ್ತಾ ಇದ್ದಾರೆ. In this way, I want to send a message to everyone that knee replacement is a very safe surgery with advanced technique, newer implants and advanced anesthetic techniques. There is very less pain and very good success rate with knee replacement. So kindly do consider it as the best and the definitive treatment procedure when you have advanced arthritis, instead of going to injections or medications which may not cure the condition, which only helps symptomatically. And finally, we at Sparsh Hospital, RR Nagar have excellent team of physiotherapists, orthopedic consultants and endocrinologists, physicians and nursing staff, who all together as a team will get you back on your feet without any pain and give you a better and pain-free life. ಮತ್ತು ನಾನು ಪಬ್ಲಿಕ್ನಲ್ಲಿ ಅಪೀಲ್ ಮಾಡೋದು ಏನಂದರೆ, ನೀ ರಿಪ್ಲೇಸ್ಮೆಂಟ್ ಇಸ್ ನಾಟ್ ಎ ಬ್ಯಾಡ್ ಸರ್ಜರಿ. ಈ ಸರ್ಜರಿಯನ್ನು ನೀವು ಮಾಡಿಸ್ಕೊಂಡ್ರೆ ಆಲ್ಮೋಸ್ಟ್ ಬೇಗನೆ ಗುಣವಾಗಬಹುದು ಮತ್ತು ನಿಮ್ಮ ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮಿಸಸ್ಸಿಗೆ 73 ಇಯರ್ಸ್ ಇದ್ದರೂ ಅವರು ಒಂದೇ 1 ವಾರದಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಅವರು ಈಗ ಸದೃಢವಾಗಿದ್ದಾರೆ. ಇದಕ್ಕೆ ನಾವು ಮುಖ್ಯತಃವಾಗಿ ಶ್ರೀ ರವಿಪ್ರಸಾದ್ ಕಟ್ಟಿಮನಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.
ಮತ್ತು ಅದೇ ರೀತಿ ಈ ಸ್ಪರ್ಶ್ ಹಾಸ್ಪಿಟ್ಲು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಕುಂದುಕೊರತೆಗಳು ಬರದಂತೆ ಇಲ್ಲಿ ನಮ್ಮನ್ನು ನೋಡಿಕೊಂಡದ್ದಕ್ಕಾಗಿ ನಾವು ಸ್ಪರ್ಶ್ ಹಾಸ್ಪಿಟ್ಲಿಗೆ ಸಿಬ್ಬಂದಿ ವರ್ಗಕ್ಕೂ ಮತ್ತು ರವಿಪ್ರಸಾದ್ ಕಟ್ಟಿಮನಿಯವರಿಗೂ ತುಂಬ ಆಭಾರಿಯಾಗಿದ್ದೇವೆ.